ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾನೊಂದು ದಪ್ಪ ಬದನೆಕಾಯಿಂದ ಒಂದು ಟೇಸ್ಟಿಯಾದಂಥ ರುಚಿಕರವಾದಂಥ ಒಂದು ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈ ಗ್ರೇವಿನ ನೀವು ಒಂದು ಸಲ ತಿಂದು ನೋಡಿದ್ರೆ ಯಾವ ಚಿಕನ್ನು ಮಟನ್ ಗ್ರೇವಿಗಳು ಇದ್ರ ಮುಂದೆ ಏನೇನೋ ಅಲ್ಲ ಅನಿಸುತ್ತೆ, ಅಷ್ಟು ಸೂಪರಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂದರೆ, ನಾನಿಲ್ಲೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಹಾಗೆ ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ಅರ್ಧ ಕೆಜಿಯಷ್ಟು ದಪ್ಪ ಮೆಣಸಿನ್ಕಾಯಿನ ದಪ್ಪ ಬದನೆಕಾಯಿನ ಕಟ್ ಮಾಡಿ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡಲಿಕ್ಕೆ ಬಿಡ್ತಾಯಿದ್ದೀನಿ. ಅದಕ್ಕೆ ಒಂದು 3-4 ನಾಟಿ ಟೊಮೊಟೊನ ಹಾಕ್ತಾಯಿದ್ದೀನಿ. ನಾಟಿ ಟೊಮೊಟೊ ಇಲ್ಲಾಂದರೆ ನೀವು ಮಾಮೂಲಿ ಟೊಮೊಟೊ ಕೂಡ ಹಾಕ್ಬೋದು. ನಾಟಿ ಟೊಮೊಟೊ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ. ಹಾಗಾಗಿ ತುಂಬ ರುಚಿಕರವಾದಂಥ ಈ ಗ್ರೇವಿಗೆ ನಾನಿಲ್ಲಿ ಒಂದು ಕ್ಯಾಪನ್ನ ಮುಚ್ಚಿ ತುಂಬ ಚೆನ್ನಾಗಿ ಅದು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇಡ್ಲಿ, ದೋಸೆ, ಚಪಾತಿ, ಅಕ್ಕಿ ರೊಟ್ಟಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ನು. ಅದಕ್ಕೆ ಸ್ವಲ್ಪ ಉಪ್ಪನ್ನ ನಾನು ಸೇರಿಸ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಪಕ್ಕದಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ನಾನು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವು ಇಲ್ಲಿ ಕೊಬ್ಬರಿ ಇದ್ದರೆ ಕೂಡ ಹಾಕೋಬಹುದು. ಅದಕ್ಕೆ ಸ್ವಲ್ಪ ಶುಂಠಿ, ಒಂದು 3 ಈರುಳ್ಳಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಎಸ್ಳುಗಳು, ಸ್ವಲ್ಪ ಚಕ್ಕೆ ಲವಂಗ, ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇಲ್ಲೊಂದು ಜಾರ್ಗೆ ಹಾಕ್ಕೊಂಡು ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ನಾನು ಹಾಕ್ತಾಯಿದ್ದೀನಿ. ಸಾಂಬಾರು ಪುಡಿ ನೀವು ಮನೇಲೇ ಮಾಡಿರೋ ಸಾಂಬಾರು ಪುಡಿನೂ ಬೇಕಾದರೆ ಸೇರಿಸ್ಬೋದು, ಹಚ್ಮೆಣಸಿನ ಪುಡಿನೂ ಸೇರಿಸ್ಬೋದು. ಹಾಗೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕಿ ರುಬ್ಬಿ ನಾನಿಲ್ಲಿ ಫ್ರೈ ಆಗಿರುವಂಥ ಬದನೆಕಾಯಿಗೆ ನಾನು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ತುಂಬಾ ರುಚಿಕರವಾಗಿ ಸೂಪರಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೆಂದ ಕ್ಷಣ ನೋಡ್ತಿರ್ಬೋದು ತುಂಬಾ ರುಚಿಕರವಾದಂಥ ಗ್ರೇವಿ ತುಂಬ ಬೇಗ ರೆಡಿಯಾಗೋಯ್ತು. ಈ ಸ್ಕೂಲ್ಗೆ ಮಕ್ಕಳಿಗೆ ಡಬ್ಬಿ ಜೊತೆ ಹಾಕಬೇಕಾದ್ರೆ ನಾನ್ ವೆಜ್ ತಿನ್ನದೇ ಇರೋರಿಗೆ ತುಂಬಾ ರುಚಿಕರವಾದಂಥ ಒಂದು ಗ್ರೇವಿ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ನಮ್ಮ ಶ್ರೀ ಕನ್ನಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಜೊತೆ ಮುಂದೆ ಭೇಟಿಯಾಗೋಣ.